ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ತಟ್ಟೆ ಫುಲ್ಲು ಸ್ನ್ಯಾಕ್ಸ್ ರೆಡಿ ಆಗಿದೆ. ಅದನ್ನು ಏನು ಅಂತ ಅಂದ್ಕೊತೀರಾ, ಯಾವುದರಿಂದ ಮಾಡಿದೆ ಅಂತೀರಾ? ಅದಕ್ಕೆಲ್ಲದಕ್ಕೂ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಯಾರು ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ನೋಡಿ ಪ್ಲೇಟ್ನಲ್ಲಿ 4 ಬನಾನಾ ಇಟ್ಕೊಂಡಿದ್ದೀನಿ. ಬನಾನಾ ಈ ರೀತಿ ಆಗಿದ್ರೂ ವೇಸ್ಟ್ ಮಾಡಬೇಕು ಅಂತ ಚಿಂತೆನೇ ಮಾಡಬೇಡಿ. ಏಕೆಂದರೆ ಮನೆಯಲ್ಲಿ ಅದನ್ನು ಬಿಸಾಕಬೇಕು, ಇಷ್ಟು ತಂದುಬಿಟ್ಟು ವೇಸ್ಟ್ ಆಯ್ತಲ್ಲ ಅಂತ ಚಿಂತೆ ಮಾಡ್ತಾ ಇರ್ತೀರ. ಈ ಥರ ಇದ್ರೂ ನೋಡಿ, ಇದರಿಂದನೇ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಬೋದು. ಅದನ್ನು ಯಾವ ರೀತಿ ಮಾಡೋದು ನಾನು ಇವಾಗ ತೋರಿಸ್ಕೊಡ್ತೀನಿ. ಈ 4 ಬನಾನಾ ತೊಗೊಂಡಿದ್ದೀನಿ. ನಿಮಗೆ 4 ತಪ್ಪರೆ 6 ತೊಗೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಳಿ. ನಾನು ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ದೊಡ್ಡ ಜಾರೇ ತೊಗೊಳ್ಳಿ. ಇಷ್ಟು ದೊಡ್ಡ ಜಾರ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ಬೌಲು ನೋಡಿ, ಇಷ್ಟು ಇದರಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಚಿಕ್ಕ ಬೌಲಲ್ಲಿ 1 ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಈ ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಬೌಲು ಕಾಯಿ ತುರಿ ಅದನ್ನು ಕೂಡ ನಾನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 2ರಿಂದ 2.5 ಸ್ಪೂನು, ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸ್ವೀಟ್ ಹಾಕ್ಕೊಳ್ಳಿ. ನಾನು ಇದರಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ ಸಕ್ಕರೆ. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಚಿಟಿಕೆ ನೋಡಿ, ಇಷ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಆಮೇಲೆ 2 ಏಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾವು ಈ ಬಾಳೆಹಣ್ಣು ಏನಿತ್ತು ಇದನ್ನು ಸಿಪ್ಪೆ ಬಿಡಿಸಿ ಇದಕ್ಕೆ ಹಾಕ್ಕೊಳ್ಳೋಣ. ನಾನಿವಾಗ ಸಿಪ್ಪೆ ಬಿಡಿಸ್ಕೊಂಡು ಬರ್ತೀನಿ ನೋಡಿ. ನಾನು ಇದನ್ನು ಈಗ ಚೆನ್ನಾಗಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಾಗೇ ಹಾಕ್ಬೋದು. ನಾನು ಇದನ್ನು ಈಗ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಮತ್ತು ಸೇರಿಸ್ಕೊಂಡ್ರೆ ಆಯಿತು. ತುಂಬ ನೈಸ್ ಆಗಬೇಡ, ಸ್ವಲ್ಪ ರಫ್ ಆಗಿ ಮಿಕ್ಸಿ ಮಾಡ್ಕೊಂಡು ಬರೋಣ. ನಾನೀಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ. ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ಹದಕ್ಕಿದ್ರೆ ಸಾಕು. ಈ ಥರ ಒಂದು ದೋಸೆ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಆ ಹದಕ್ಕಿದ್ರೆ ಸಾಕು. ತುಂಬ ತೆಳ್ಳಗೆ ಮಾಡ್ಕೊಬೇಡಿ, ತುಂಬ ದಪ್ಪಗೂ ಬೇಡ, ತುಂಬ ತೆಳ್ಳಗೂ ಬೇಡ. ಆ ರೀತಿ. ಈಗ ಮುಂದೆ ಯಾವ ರೀತಿ ಮಾಡೋದು ಅಂತ ನೋಡುವ. ಈಗ ನಾನೊಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಅದು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಹಾಗೇ, ಆಮೇಲೆ ನೋಡುವ. ಈಗ ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡುವ ನೋಡಿ. ಒಂದು ಸ್ವಲ್ಪ ತಗೊಂಡು ಈ ಥರ ಹಾಕಿದರೆ ನೋಡಿ, ಈಗ ಬಂದಿರುತ್ತೆ. ಆಗ ಬಿಸಿ ಆಗಿದೆ ಅಂತ ಅರ್ಥ. ಈಗ ಏನು ಮಾಡೋಣ, ಸ್ವಲ್ಪ ಸ್ವಲ್ಪ ತಗೊಂಡು, ತುಂಬ ಜಾಸ್ತಿ ಬೇಡ, ಒಂದೊಂದು ಸೈಡ್ಗೂ ಅಂದರೆ ಒಂದಿಷ್ಟು ಸ್ವಲ್ಪ ಗ್ಯಾಪ್ ಬಿಡೋಣ. ಮತ್ತು ಒಂದು ಸ್ವಲ್ಪ ದೂರಗಡೆ ಇಡೋಣ. ಹೀಗೆ ಅದರಲ್ಲಿ ಎಷ್ಟು ಜಾಗ ಸ್ಪೇಸಸ್ ಇರುತ್ತೆ ಅಷ್ಟು ಅದರಲ್ಲಿ ಬಿಟ್ಕೊಳ್ಳಿ. ಸ್ವಲ್ಪ ದೂರಕ್ಕೆ ಬಿಟ್ಕೊಳ್ಳಿ. ನಿಮಗೆಲ್ಲ ಪಕ್ಕಕ್ಕೆ ಬರ್ತಾ ಇದೆ. ಹೀಗೆ ಇದು ಸ್ವಲ್ಪ ಹೊತ್ತು ಒಂದು 3 ನಿಮಿಷ 2 ಸೈಡು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಹಿಂಗೆ ಹತ್ತಿರ ಬಂದಿದ್ದರೆ ಸ್ವಲ್ಪ ಹಿಂಗೆ ಅದನ್ನು ದೂರ ಮಾಡಿ. ಈವ್ನಿಂಗ್ಸ್ ಟೈಮಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, ಎಣ್ಣೆ ತುಂಬ ಕಾಯಿದ್ಮೇಲೆ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಬೇಗನೆ ಆಗಿಬಿಡುತ್ತೆ ಅದು ನೋಡಿ. ಮಕ್ಕಳೆಲ್ಲ ಸ್ವೀಟ್ ಅಂತೆಲ್ಲ ಅಂದರೆ ತುಂಬ ಇಷ್ಟಪಟ್ಟೆ ತಿಂತಾರೆ. ಸ್ವಲ್ಪ ಬ್ಲ್ಯಾಕ್ ಆಗಿ ಬಂದಾಗ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಆಗ ಅದನ್ನು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ನನ್ನ ಚಾನಲ್ ಯಾರು ಮೊದಲನೇದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಫ್ರೆಂಡ್ಸ್. ನೋಡಿ, ಆಗ್ತಾಯಿದೆ ನೋಡಿ. ನೀವು ಬೇಕು ಅಂದರೆ ಪಡ್ಡು ಇರುತ್ತಲ್ಲ, ಇದರಲ್ಲೂ ಕೂಡ ನೀವು ಬೇಯಿಸ್ಕೊಬೋದು. ತುಂಬ ಬ್ಲ್ಯಾಕಾಗಿ ಮಾಡ್ಕೊಬೇಡಿ. ಒಂದು ಸ್ವಲ್ಪ ಗೋಲ್ಡನ್ ಶೇಡ್ ಬಂದಾಗ ಅದನ್ನು ತೆಗೆದುಬಿಟ್ರೆ ಸಾಕು. ಈಗ ಆಗಿದೆ ಇದು ನೋಡಿ, ಆಗಿದೆ. ಇದನ್ನು ಇವಾಗ ತೆಗೆದುಬಿಡೋಣ. ಇಷ್ಟು ಬೆಂದರೆ ಸಾಕು. ಸ್ವಲ್ಪ ಎಣ್ಣೆ ಇರೋದ್ರಿಂದ ಟಿಶ್ಯೂನಲ್ಲಿ ಹಾಕ್ಕೊಳ್ಳಿ. ನಾನು ಇದನ್ನು ಇವಾಗ ಶಿಫ್ಟ್ ಮಾಡ್ಕೊಳ್ತೀನಿ.
ಮತ್ತೆ ಕೂಡ ಹೀಗೆ ಮಾಡ್ಕೊಂಬರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಆಗಿದೆ. ಪುನಃ ಸೇಮ್ ನಾನು ಯಾವ ರೀತಿ ಹೇಳಿದೆ ಆ ರೀತಿ. ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಹಾಕ್ತೆ, ತುಂಬ ಸ್ವೀಟ್ ಆದರೆ ಇಷ್ಟಪಡಲ್ಲ ನಾನು, ಅದರಿಂದ. ಸೇಮ್ ಅದೇ ನೋಡಿ, ಹಿಂಗೆ ಸ್ವಲ್ಪ ಹತ್ರಕ್ಕೆ ಹೋದಾಗ ಸ್ವಲ್ಪ ಹಿಂಗೆ ದೂರ ಮಾಡ್ಕೊಳ್ಳಿ. ಅವ್ರು ಫ್ರೆಂಡ್ಲಿಯಾಗಿ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ದೂರ ಯಾವತ್ತೂ ದೂರ ಮಾಡಬಾರ್ದು ಅಂತಾರೆ. ಆದರೆ ಇಲ್ಲಿ ಈ ವಿಷಯದಲ್ಲಿ ದೂರ ಮಾಡಿ, ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಹೀಗೆ ಒಂದು 3 ನಿಮಿಷ ಹೀಗೇ ಬೇಯಲಿ, ಎರಡೂ ಬದಿ ಹೀಗೇ ಬೇಯಿಸ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ, ಇದು ಕೂಡ ಇವಾಗ ಇಷ್ಟ ಆಗ್ತಾ ಇದೆ. ನೋಡಿ, ಇನ್ನೊಂದು 2 ನಿಮಿಷ ಇದೇ ರೀತಿ ಬೆಂದ್ಬಿಟ್ರೆ ಇದು ಕೂಡ ರೆಡಿ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಕೂಡ ತೆಕ್ಕೊಳ್ಳೋಣ. ನೋಡಿ ಯಾವ ರೀತಿ ಇದೆ, ನೀವು ಹೇಳಿ ಫ್ರೆಂಡ್ಸ್. ಸೂಪರಾಗಿದೆ, ಎಷ್ಟು ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.